ನಮಸ್ಕಾರ. ಬನ್ನಿ, ಇವತ್ತು ನಾವು ನಾಥ್ ಸಿದ್ಧರ ನಿಗೂಢ ಜಗತ್ತಿನೊಳಗೆ ಒಂದು ಪಯಣ ಮಾಡೋಣ. ಇವರು ಯಾರು ಅಂದ್ರೆ, ತಮ್ಮ ಅಸಾಧಾರಣ ಆಧ್ಯಾತ್ಮಿಕ ಶಕ್ತಿಗಳಿಗೆ ಹೆಸರುವಾಸಿಯಾದ ಪ್ರಾಚೀನ ಯೋಗಿ ಮಾಸ್ತರ್ಗಳು. ಆದರೆ ಈ ಶಕ್ತಿಯ ಮೂಲ ರಹಸ್ಯವಾದರೂ ಏನು? ಇದರ ಆಳಕ್ಕೆ ಇಳಿದು ನೋಡೋಣ ಬನ್ನಿ. ಹಾಗಾದ್ರೆ ಈ ಯೋಗಿಗಳು ಈ ಅತೀಂದ್ರಿಯ ಶಕ್ತಿಗಳನ್ನ ಅಂದ್ರೆ ಸಿದ್ಧಿಗಳನ್ನ ಹೇಗ್ ಪಡೀತಾರೆ? ಇದು ಸುಮ್ಮನೆ ಗಂಟೆಗಟ್ಲೆ ಧ್ಯಾನ ಮಾಡಿದ್ರೆ ಸಾಕಾ, ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಇದೆಯಾ? ಈ ವಿಶ್ಲೇಷಣೆಯಲ್ಲಿ ಇದೇ ರಹಸ್ಯವನ್ನ ನಾವು ಭೇದಿಸೋಕೆ ಹೊರಟಿದ್ದೇವೆ. ನಾವು ಮುಂದುವರಿಯೋದಕ್ಕಿಂತ ಮುಂಚೆ ಈ ಸಿದ್ಧಿ ಅನ್ನೋ ಪದದ ಅರ್ಥ ಏನು ಅಂತ ಸ್ಪಷ್ಟಪಡಿಸ್ಕೊಳ್ಳೋಣ. ಇದು ಕೇವಲ ಪವಾಡ ಅಲ್ಲ, ಬದಲಿಗೆ ಇದು ಸಮರ್ಪಿತ ಯೋಗಾಭ್ಯಾಸ ಮತ್ತು ಕಠಿಣವಾದ ಶಿಸ್ತಿನಿಂದ ಬರುವ ಒಂದು ಆಧ್ಯಾತ್ಮಿಕ ಶಕ್ತಿ. ಇದೇ ನಾಥಯೋಗಿಗಳ ಸಾಧನೆಯ ಅಂತಿಮ ಗುರಿ. ಇವತ್ತು ನಮ್ಮ ಚರ್ಚೆಯ ಹಾದಿ ಹೀಗಿದೆ. ಮೊದಲು ಪವಿತ್ರ ಅಗ್ನಿಯ ಪರೀಕ್ಷೆಗಳ ಬಗ್ಗೆ ಮಾತಾಡೋಣ, ಆಮೇಲೆ ಭೈರವದಂಡಲ ಆವಾಹನೆ, ನಂತರ ಪವಿತ್ರ ಬೂದಿಯ ಹಿಂದಿರುವ ರಸವಿದ್ಯೆಯೊಂಡ ನೋಡೋಣ, ಮತ್ತು ಕೊನೆಗೆ ಈ ಪ್ರಾಚೀನ ಪದ್ಧತಿಗಳೆಲ್ಲ ಈಗ ಯಾಕೆ ಮರೆಯಾಗ್ತಿವೆ ಅನ್ನೋದನ್ನ ಸ್ವಲ್ಪ ಗಮನಿಸೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲ ವಿಷಯಕ್ಕೆ ಬರೋಣ. ಪವಿತ್ರ ಅಗ್ನಿಯ ಪರೀಕ್ಷೆಗಳು. ಇಲ್ಲಿ ಎಲ್ಲರ ಕೇಂದ್ರಬಿಂದು ಧೂನಿ, ಅಂದ್ರೆ ಯೋಗಿಯ ಪವಿತ್ರ ಅಗ್ನಿಕುಂಡ. ಈ ಧೂನಿ ಅಂದ್ರೆ ಸುಮ್ಮನೆ ಉರಿಯೋ ಬೆಂಕಿ ಅನ್ಕೋಬೇಡಿ. ಇದೊಂದು ಪರಿವರ್ತನೆಯ, ಶುದ್ಧೀಕರಣದ ಪವಿತ್ರ ಸ್ಥಳ. ಯೋಗಿಗಳು ತಮ್ಮ ಸಾಧನೆಗಳಿಗೆಲ್ಲ ಈ ಅಗ್ನಿಯನ್ನೇ ಸಾಕ್ಷಿಯಾಗಿ ಇಟ್ಕೊಳ್ತಾರೆ. ಅವ್ರಿಗಿದು ದೈವ ಸ್ವರೂಪ. ಇಲ್ಲಿ ಒಂದು ಇಂಟ್ರೆಸ್ಟಿಂಗ್ ವಿಷಯ ಇದೆ ನೋಡಿ. ಅಗ್ನಿ ಆಚರಣೆಗಳಲ್ಲಿ 2 ಮುಖ್ಯ ವಿಧಗಳಿವೆ. ಒಂದು ಪಂಚಧೂನಿ ಸಿದ್ಧಿ. ಇದು ಒಬ್ರೇ ಯೋಗಿ 5 ಅಗ್ನಿಗಳ ಮಧ್ಯೆ ಕೂತು ಮಂತ್ರಸಿದ್ಧಿಗಾಗಿ ಮಾಡುವಂಥ ಕಠೋರವಾದ ವೈಯಕ್ತಿಕ ತಪಸ್ಸು. ಇನ್ನೊಂದು ಕಡೆ 108 ಧೂನಿ ಭಂಡಾರ ಇದೆ. ಇದು 32 ಅಥವಾ 108 ಯೋಗಿಗಳು ಒಟ್ಟಿಗೆ ಸೇರಿ ಮಾಡುವ ಒಂದು ದೊಡ್ಡ ಸಮಾರಂಭ. ಇದು ಕೊನೆಗೆ ಒಂದು ದೊಡ್ಡ ಭೋಜನದೊಂದಿಗೆ ಮುಗಿಯುತ್ತೆ. ಈ ಸಾಧನೆಗೆ ಎಂಥ ಸಮರ್ಪಣೆ ಬೇಕು ಅಂತ ಒಂದು ಕ್ಷಣ ಯೋಚನೆ ಮಾಡಿ. ಉದಾಹರಣೆಗೆ 7 ಅಕ್ಷರದ ಒಂದು ಮಂತ್ರ ಸಿದ್ಧಿ ಆಗ್ಬೇಕಂದ್ರೆ ಆ ಯೋಗಿ ಅದನ್ನ 7 ಕೋಟಿ ಬಾರಿ ಜಪಿಸ್ಬೇಕಂತೆ. ಅಂದ್ರೆ 70 ಮಿಲಿಯನ್ ಸಾರಿ. ಅಬ್ಬಬ್ಬಾ, ಇದು ನಿಜಕ್ಕೂ ಮನುಷ್ಯನ ಇಚ್ಛಾಶಕ್ತಿ ಮತ್ತು ಶಿಸ್ತಿಗೆ ಒಂದು ದೊಡ್ಡ ಪರೀಕ್ಷೆ ಅಲ್ವಾ? ಸರಿ, ಈಗ ಅಗ್ನಿಯ ಆಚರಣೆಗಳಿಂದ ಒಂದು ಹೆಜ್ಜೆ ಮುಂದೆ ಹೋಗಿ ಒಂದು ಭೌತಿಕ ವಸ್ತುವನ್ನ ಹೇಗೆ ಆಧ್ಯಾತ್ಮಿಕವಾಗಿ ಶಕ್ತಿಯುತ ಮಾಡ್ತಾರೆ ಅಂತ ನೋಡೋಣ. ನಾಥ ಸಂಪ್ರದಾಯದ ಒಂದು ಸ್ಪೆಷಾಲಿಟಿ ಏನು ಅಂದ್ರೆ, ಇಲ್ಲಿ ಬರೀ ಆತ್ಮಶುದ್ಧಿ ಮಾತ್ರ ಅಲ್ಲ, ಭೌತಿಕ ವಸ್ತುಗಳಿಗೂ ಕೂಡ ಶಕ್ತಿ ತುಂಬುವ ಕೆಲಸ ಆಗುತ್ತೆ. ಇದಕ್ಕೆ ಬೆಸ್ಟ್ ಉದಾಹರಣೆ ಅಂದ್ರೆ ಭೈರವ ದಂಡ ಸಿದ್ಧಿ. ಇದರಲ್ಲಿ ಒಂದು ಮಾಮೂಲಿ ಕೋಲನ್ನ ಮಂತ್ರಶಕ್ತಿಯಿಂದ ಪವಿತ್ರವಾದ ದಂಡವನ್ನಾಗಿ ಬದಲಾಯಿಸ್ತಾರೆ. ಈ ಪ್ರಕ್ರಿಯೆಯ ಪ್ರತಿಯೊಂದು ಸ್ಟೆಪ್ ಕೂಡ ತುಂಬಾನೇ ನಿಖರವಾಗಿರ್ಬೇಕು. ಶನಿವಾರದ ದಿನ ಯೋಗಿ ಮೊದಲು ಭೈರವನಿಗೆ ಪೂಜೆ ಮಾಡಿ ಕಾಲಭೈರವ ಮಂತ್ರವನ್ನ 1008 ಬಾರಿ ಜಪಿಸ್ಬೇಕು. ಅದಾದ್ಮೇಲೆ ಅದೇ ಪೂಜೆಯನ್ನ ದಂಡಕ್ಕೂ ಮಾಡಿ ಅದನ್ನ ಶಕ್ತಿಯುತಗೊಳಿಸೋಕೆ ಅಂತಾನೇ ಇರೋ ನಿರ್ದಿಷ್ಟ ದಂಡಮಂತ್ರವನ್ನ 108 ಬಾರಿ ಪಠಿಸ್ಬೇಕು. ಈ ಕ್ರಮದಲ್ಲಿ ಒಂದು ಸಣ್ಣ ಬದಲಾವಣೆ ಆದ್ರೂ ಇಡೀ ಆಚರಣೆಯ ಫಲಿತಾಂಶದ ಮೇಲೆ ಪರಿಣಾಮ ಬೀರ್ಬೋದು. ಸರಿ, ಈಗ ಬರ್ತಾ ಇರೋದು ಈ ಇಡೀ ಚರ್ಚೆಯ ಅತ್ಯಂತ ನಿಗೂಢ ಮತ್ತು ಕುತೂಹಲಕಾರಿ ಭಾಗ. ಅದೇ ವಿಭೂತಿ, ಅಂದ್ರೆ ಪವಿತ್ರ ಬೂದಿಯ ತಯಾರಿಕೆ. ನೆನ್ಬಿಡಿ, ಇದು ಸುಮ್ಮನೆ ಏನನ್ನೋ ಸುಟ್ಟ ಬೂದಿಯಲ್ಲ, ಇದೊಂದು ಅದ್ಭುತವಾದ ರಸವಿದ್ಯೆಯ ಪ್ರಕ್ರಿಯೆ. ವಿಭೂತಿ ಸಿದ್ಧಿ ಅನ್ನೋದು 41 ದಿನಗಳ ಒಂದು ಮಹಾತಪಸ್ಸು. ಈ ಇಡೀ ಸಮಯದಲ್ಲಿ ಪವಿತ್ರ ಅಗ್ನಿ ಒಂದು ಸೆಕೆಂಡ್ ಕೂಡ ಆರ್ಬಾರ್ದು. ಸಾಧಕರು ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ನಿರಂತರವಾಗಿ ಮಂತ್ರಪಠಣ ಮಾಡ್ತಾನೇ ಇರಬೇಕು. ಊಟ ಏನು ಅಂತ ಕೇಳಿದ್ರೆ ಆಶ್ಚರ್ಯ ಆಗುತ್ತೆ. ಅದೇ ಅಗ್ನಿಯ ಕೆಂಡಗಲಿ ಸುಟ್ಟ ರೊಟ್ಟಿ ಮತ್ತು ಸ್ವಲ್ಪ ಹಸಿ ಹಾಲು ಅಷ್ಟೆ. ಇದು ಸಮರ್ಪಣೆ ಮತ್ತು ಸಹನೆಯ ನಿಜವಾದ ಪರಾಕಾಷ್ಠೆ. ಈ ಆಧ್ಯಾತ್ಮಿಕ ಪ್ರಕ್ರಿಯೆ ಕೇಳಕ್ಕೆ ಅದ್ಭುತವಾಗನ್ಸುತ್ತೆ. ಆದರೆ ನಿಜವಾಗಲೂ ಭೌತಿಕವಾಗಿ ಈ ಬೂದಿಯನ್ನ ಹೇಗೆ ತಯಾರಿಸ್ತಾರೆ? ಇದಕ್ಕೆ ಬಳಸೋ ವಸ್ತುಗಳಾದ್ರೂ ಯಾವುವು? ಇದರ ಹಿಂದಿನ ಕಲೆ ಏನು ಅಂತ ನೋಡೋಣ ಬನ್ನಿ. ಇಲ್ಲಿ ನೋಡಿ, ನಿಜವಾದ ರಸವಿದ್ಯೆ ಶುರುವಾಗೋದು. ಮೊದಲು ಚೆನ್ನಾಗಿ ಒಣಗಿದ ಹಸುವಿನ ಸಗಣಿ ಬೆರಣಿಗಳನ್ನ ಪವಿತ್ರ ಅಗ್ನಿಯಲ್ಲಿ ಸುಡುತ್ತಾರೆ. ಆ ಬೂದಿಯನ್ನ ತೆಗೆದು ಸುಮಾರು 12 ಸಾರಿ ನೀರಿನಲ್ಲಿ ಕರಗಿಸಿ ಶೋಧಿಸಿ ಪ್ಯೂರಿಫೈ ಮಾಡ್ತಾರೆ. ಆಮೇಲೆ ಆ ಶುದ್ಧ ಬೂದಿಗೆ ಹಾಲು, ಬೆಣ್ಣೆ ಮತ್ತು ಪರಿಮಳಕ್ಕಾಗಿ ಕರ್ಪೂರ ಸೇರಿಸಿ ಉಂಡೆ ಕಟ್ಟಿ ಮತ್ತೆ ಅದೇ ಅಗ್ನಿಯಲ್ಲಿ ಚೆನ್ನಾಗಿ ಬೇಯಿಸ್ತಾರೆ. ಹೀಗೆ ಒಂದು ಸಾಮಾನ್ಯ ವಸ್ತು ಪವಿತ್ರ ವಸ್ತುವಾಗಿ ರೂಪಾಂತರಗೊಳ್ಳುತ್ತೆ. ಇದಕ್ಕೆ ಬಳಸೋ ವಸ್ತುಗಳನ್ನು ನೋಡ್ರೆ ಆಶ್ಚರ್ಯ ಆಗುತ್ತೆ ನೋಡಿ. ಹಸುವಿನ ಸಗಣಿ, ನೀರು, ಹಾಲು, ಕರ್ಪೂರ ಎಲ್ಲವೂ ತುಂಬನೇ ಸರಳ, ನೈಸರ್ಗಿಕವಾದ ವಸ್ತುಗಳು.
ಆದರೆ ಸರಿಯಾದ ಪ್ರಕ್ರಿಯೆ ಮತ್ತು ಮಂತ್ರಶಕ್ತಿಯಿಂದ ಈ ಪ್ರಾಪಂಚಿಕ ವಸ್ತುಗಳೇ ಅಲೌಕಿಕ ಗುಣಗಳನ್ನು ಹೊಂದಿರೋ ಪವಿತ್ರ ವಸ್ತುವಾಗಿ ಬದಲಾಗುತ್ತೆ. ಹೇಗೆ ತಯಾರಾದ ಕೊನೆಯ ವಿಭೂತಿ ಹೇಗಿರುತ್ತೆ ಗೊತ್ತಾ? ಅದು ತುಂಬಾನೇ ಮೃದು, ಸುವಾಸನೆ ಭರಿತ ಮತ್ತು ಶಕ್ತಿಯುತವಾಗಿರುತ್ತಂತೆ. ಇದನ್ನ ದೇಹಕ್ಕೆ ಲೇಪಿಸಿದ್ರೆ ಶರೀರಕ್ಕೆ ಒಂದು ಕಾಂತಿ ಬರುತ್ತೆ ಮತ್ತು ಜಡೆಗೆ ಹಚ್ಚಿದ್ರೆ ಕೂದ್ಲು ಚಿನ್ನದ ಬಣ್ಣಕ್ಕೆ ತಿರುಗುತ್ತೆ ಅನ್ನೋ ನಂಬಿಕೆ ಇದೆ. ಇಷ್ಟೆಲ್ಲ ವಿಸ್ಮಯಕಾರಿ ಆಚರಣೆಗಳ ಬಗ್ಗೆ ತಿಳ್ಕೊಂಡ್ವಿ, ಆದರೆ ನಾವು ಒಂದು ಕಟು ವಾಸ್ತವವನ್ನು ಎದುರಿಸಬೇಕಿದೆ. ಈ ಮಹಾನ್ ಸಂಪ್ರದಾಯಗಳು ಇಂದು ನಿಧಾನವಾಗಿ ಕಣ್ಮರೆಯಾಗುತ್ತಿವೆ. ಈ ಬಗ್ಗೆ ಮೂಲ ಗ್ರಂಥದಲ್ಲೇ ಒಂದು ವಿಷಾದದ ಮಾತು ಸಿಗುತ್ತೆ. ಈ ಪದ್ಧತಿ ಬಹಳ ಹಳೆಯದು. ಈಗ ಅಂತಹ ಭವ್ಯ ಸಮಾರಂಭಗಳು ಬಹಳ ವಿರಳವಾಗಿ ನಡೆಯುತ್ತವೆ. ಈ ಒಂದು ಸಾಲು ಈ ಜ್ಞಾನ ಪರಂಪರೆಯ ಇಂದಿನ ಸ್ಥಿತಿಗೆ ಕನ್ನಡಿ ಹಿಡಿದಂತಿದೆ. ಹಾಗಾಗಿ ನಾವು ಅರ್ಥ ಮಾಡ್ಕೋಬೇಕಾದ ಮುಖ್ಯ ಅಂಶ ಏನು ಅಂದ್ರೆ, ಈ ಆಚರಣೆಗಳು ಕೇವಲ ಕೆಲವು ವಿಧಿವಿಧಾನಗಳಲ್ಲ, ಬದಲಿಗೆ ಇವು ಸಾವಿರಾರು ವರ್ಷಗಳ ಹಿಂದಿನ ಒಂದು ಅಮೂಲ್ಯವಾದ ಆಧ್ಯಾತ್ಮಿಕ ಪರಂಪರೆಯ ಜೊತೆ ನಮ್ಮನ್ನ ಬೆಸೆಯುವ ಜೀವಂತ ಕೊಂಡಿಗಳು. ಆದರೆ ದುರದೃಷ್ಟವಶಾತ್ ಈ ಕೊಂಡಿಗಳು ಇಂದು ದುರ್ಬಲಾಗ್ತಿವೆ. ಹಾಗಾದ್ರೆ ಈ ಅಂತಿಮ ಪ್ರಶ್ನೆಯೊಂದಿಗೆ ಈ ಚರ್ಚೆಯನ್ನು ಮುಗಿಸೋಣ. ಇಂತಹ ಪ್ರಾಚೀನ ಸಂಕೀರ್ಣವಾದ ಆಚರಣೆಗಳು ಕಾಲಗರ್ಭದಲ್ಲಿ ಲೀನವಾದಾಗ ನಾವು ಕಳ್ಕೊಳ್ಳುವುದು ಕೇವಲ ಕೆಲವು ವಿಧಿವಿಧಾನಗಳನ್ನ, ಅಥವಾ ಮನುಷ್ಯನ ಪ್ರಜ್ಞೆ ಮತ್ತು ಸಾಮರ್ಥ್ಯದ ಅಪಾರ ಸಾಧ್ಯತೆಗಳನ್ನು ತೆರೆದಿಡುವ ಒಂದು ಮಹಾನ್ ಜ್ಞಾನವನ್ನೇ? ಇದರ ಬಗ್ಗೆ ಯೋಚಿಸಿ.